ಹೋಗಿ ನಿಮ್ಮಪ್ಪ ಅಗ್ರಿಮೆಂಟ್ ಮಾಡ್ಕೊಟ್ಟೈತೆ ಯಾಕೋ ಹಿಂಗಾಗೋದು ಗೌರ್ಮೆಂಟ್ ಇವತ್ತು ಹಾಲಿಡೇ ಅಲ್ವಾ ಅಟ್ಟಿ? ನೀ ಅಮ್ಮ ಕೊಡುಕು ಸರ್ಲೆ ನೀ ಅಮ್ಮ ಕೊಡ್ಕು ಸರ್ಲೆ ನಮ್ಮ ಅಮ್ಮಂಗೆ ಬೈದಂಗಿದೆ ಈಗ. ಅದೇ ಹೋಯ್ತು. ನೀವು ಏನಕ್ಕೆ ಹಿಂಗ್ ಮಾಡ್ತೀರಾ? ಎಲ್ಲ ನನ್ನ ರೊಟ್ಟಿ ಹರಿತಾವ್ರೆ ಗೈಸ್. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ. ಹಲೋ ಗೈಸ್, ಎಲ್ಲರಿಗೂ ನಮಸ್ತೆ ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಇನ್ನೊಂದೇನಂತ ಹೇಳಿ ಅಂದರೆ, ಸೊ ನನಗೆ ರೊಟ್ಟಿ ಮಾಡೋಕ್ಕೆ ಬರಲ್ಲ ಆಯಿತಾ. ಸೊ ಆದರೂ ಕೂಡ ನಾನು ಕಷ್ಟಪಟ್ಟು ಮಾಡಿದ್ದೀನಿ, ಬಟ್ ಇಷ್ಟಪಟ್ಟು ಮಾಡಿದ್ದೀನಿ ಆ್ಯಂಡ್ ಸ್ವಲ್ಪ ಕಷ್ಟ ಆಯಿತು. ಇನ್ನೊಂದೇನಂತ ಏಟ್ ಕೂಡ ಮಾಡ್ಕೊಂಡಿರ್ತೀನಿ. ಆ್ಯಂಡ್ ಇನ್ನೊಂದೇನಂತ ಹೇಳಿ ಅಂದರೆ, ಸೊ ತುಂಬ ಎಂಟರ್ಟೈನ್ಮೆಂಟ್ ಆ್ಯಂಡ್ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ನಾನು ದರ್ಶನ್ ತುಂಬ ಅಂದರೆ ತುಂಬ ಕಿತ್ತಾಡಿದ್ದೀನಿ, ಅದು ಜಸ್ಟ್ ಫ್ರೆಂಡ್ಶಿಪ್ ಅಷ್ಟೇ. ಸೊ ನೋಡಿ, ಎಂಜಾಯ್ಮೆಂಟ್ ಮಾಡಿ, ಓಕೆನಾ? ಬನ್ನಿ. ಅಯ್ಯೋ, ಎಲ್ಲಿ ಕಿರೀಟ ತೋರ್ಸು, ಕಿರೀಟ ತೋರ್ಸು, ಕಿರೀಟ ತೋರ್ಸು. ತಂದ್ರು ಕಿರೀಟನ ಎಲ್ಲಿ? ಬನ್ನಿ. ಊದಿಚ್ಚು ಶಂಕರ ಊದಿಚ್ಚು ಕಟ್ಟಪ್ಪ ಕಟ್ಟಪ್ಪ ಶಬರ ಶಂಕರ ಕಿರೀಟ ಕಿರೀಟ ಮುಂದೆ ಏಟಿಗೆ ಬಿದ್ದೋಯ್ತು. ಎಷ್ಟು ಕಿರ್ಚಾಡ್ತೀರಾ? ಸೈಲೆಂಟ್ ಸಾಮಾನ್ಯ ಇರ್ಬೇಕು. ಹೆಂಗಿರ್ಬೇಕು? ಹೆಂಗ್ ಡೀಸೆಂಟ್ ಆಗಿರ್ಬೇಕು. ಓಡ್ತಾವ್ರೆ. ಅಲ್ಲಿ ಹೋಗಿ ಆಂಟಿ ಕರಿತಾವ್ರೆ. ಅಲ್ಲಿ ಹೋಗಿ ಆಂಟಿ ಕರಿತಾವ್ರೆ. ನೀವ್ ಯಾಕೆ ಬಂದ್ರಿ ಈಗ? ನಾನು ಟೀ ಮಾಡ್ತಾ ಇದ್ದೀನಿ. ಅವ್ರ ಕಾಲು ಅವ್ರ ಇಷ್ಟ, ಆಂಟಿ ನೋಡ್ರಿ ಹೆಂಗ್ ಮಾಡ್ತಾವ್ರೆ. ಅವ್ರ ಕಾಲು ಅವ್ರ ಇಷ್ಟ. ನಾನು ಕುತ್ಕೊಳ್ಳೋ ಜಾಗ ಹೋಗಿ ನಿಮ್ಮಪ್ಪ ಅಗ್ರಿಮೆಂಟ್ ಮಾಡ್ಕೊಟ್ಟೈತೆ. ನಾನು ಅದೇ ಜಾಸ್ತಿ ಕುತ್ಕೊಳ್ಳೋ. ಏಯ್ ವರ್ಷಕ್ಕೆ ವರ್ಷದ ಆಂಟಿ ನನ್ನ ಡ್ರೆಸ್ ಎಲ್ಲ ಹಾಳು ಮಾಡ್ತಿದ್ದಾನೆ. ಆಂಟಿ ನೋಡಿ ಹೇಳಿ ಆಂಟಿ ಅವ್ರಿಗೆ. ಅಲ್ವೋ, ಬಾಹುಬಲಿ ಹೆಂಗಿರ್ಬೇಕು, ಅವ್ರ ಅಮ್ಮ ಹೇಳೋ ಮಾತನ್ನ ದಾಟಲ್ಲ. ನೀನಾ ಒಳ್ಳೆ ಅದ್ರಲ್ಲಿರೋ ಯಾವ್ದು ರಾಣ ತರ ಮಾಡ್ತಾ ಇದೀಯ. ನನಗೆ ತಾಕೊಂಡ್ರಿ ಅವ್ರಿಗೆ ಹೊಡೆದು ನಾನು ಪಡೆಯಕ್ ಬಂದು ನೀವೇ ಎಲ್ಲ ಮಾಡಿದ್ದು. ನೀವು ಸುಮ್ಮನೆ ಇರಪ್ಪ. ಹಂಗೆ ಮಾಡ್ಬಾರ್ದು, ಹಾಳಾಗುತ್ತೆ. ಟೀ ಮಾಡಕ್ ಬರೋಲ್ಲ, ಬಂದ್ ಕುತ್ಕೊಂತಾರೆ. ಒಂದ್ಸಲ ಟೀ ಕುಡ್ದು ನೋಡಿ ಆಂಟಿ, ಹೇಳಿ ನನ್ನ ಟೀ ಹೆಂಗಿರುತ್ತೆ ಇವ್ರಿಗೆ. ಸಖತ್ತಾಗಿರುತ್ತೆ, ಎಲ್ಲ ಚಲೋ ಇರ್ತೈತೆ, ಚಲೋ ಹೆಂಗಿದೆ ಇರ್ತೈತೆ. ಕೇಳಿ. ಹಂಗಾರೆ ಒಂದ್ ಹೊಟ್ಟು ಇಡು. ಯಾರು ಕಟ್ಕೊಂಡ ಅವ್ರನ್ನ ನಂಬ್ಕೊಂಡು ನನ್ ಹೋಟ್ಲಿಡೋದು. ನಾನೇ ಇರಲ್ಲ, ಎಲ್ಲಿ ನಮ್ಕೊಂಡು ಹೋಟ್ಲ್ ಇಡ್ತಾರೆ. ಇರ್ಬೇಕಪ್ಪ ಹೊಟ್ಟು ಇಟ್ಮೇಲೆ. ಅಂದ್ರೆ ಟೀ ಮಾಡ್ಕೊಡೋದು ನೀವು ಮಾಡ್ಕೊಂಡ್ ಬರ್ತೀರಾ? ಏನು? ಆಂಟಿ ಓನರು ನಾನ್ ಯಾಕ್ ಮಾಡ್ಕೊಂಬರ್ಲಿ? ನೀವು ಮಾಡ್ಕೊಂಬರಿ, ಮತ್ತೆ ನೀವೇ ತಾನೇ ಹೇಳಿದ್ದು. ಈಗ ನೀವೇ ನೀನು ಅಲ್ಲ, ಇರೋ ಖುಷಿ ಅವ್ನ್ ನೀನ್ ಟೀ ಮಾಡ್ಬಿಟ್ಟು ಪ್ಲಾಸ್ಟಿಕ್ ಅಲ್ಲಿ ಹಾಕೊಡೋದು. ಅವ್ನ್ ಬಸ್ ಸ್ಟ್ಯಾಂಡ್ಗಳೆಲ್ಲ ಹೋಗಿ ಟೀ 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 ಆಗ್ಲೇ ಹೇಳೋದಲ್ಲ, ನೈಟ್ ಟೀ. ನೈಟ್ ಟೀ ಲೈಟ್ ಹಾಕೀಗ ನಾನ್ ನನ್ನ ಇಷ್ಟ, ಅಲ್ಲ ಅಂಕಲ್ ಬರೀ ನನ್ನ ಇಷ್ಟ ಅನ್ನಲ್ಲ, ಅವ್ನ ಇಷ್ಟ. ನಾನೇ ಆರ್ಡರ್ ಕೊಟ್ಮೇಲೆ ಯಾರು ನೀ ಸುಮ್ಮನೆ ಇರಪ್ಪ. ನಾನ್ಸೆನ್ಸ್. ಹೆಣ್ಮಕ್ಳನ್ನ ಜಾಸ್ತಿ ಕೊಡಬಾರ್ದಂತೆ. ಅಲ್ಲ, ತಂಗಿ ಹೆಂಗಿರ್ತಾರೆ ಅಂತ ನಿಮ್ ತಂಗಿ ಹೆಂಗ್ ಗೊತ್ತಾಯ್ತು. ಯಾಕಪ್ಪ ಈ ಬಾಯಿ ಆಂಟಿ ನನ್ನ ಇಷ್ಟ. ಆಂಟಿ ಹೇಳಿದಾರಲ್ಲ ಹಾಕಿ ಅಂತ. ಕ್ಯಾಮರಾದಲ್ಲಿ ಚೆನ್ನಾಗಿ ಕಾಣಲ್ಲ. ಟೇಸ್ಟ್ ನೋಡಿ, ಟೇಸ್ಟ್ ಟೀನಾ ಏನು ನಿನ್ ದಪ್ಪಗಿರೋದಕ್ಕೆ ಸರ ಇದ್ಬೋವಿ. ಲೈಟ್ ಯಾಕೆ ಡಿಮ್ ಆಗ್ತಾ ಇದ್ದಿದ್ದು? ಅದೇ ಈ ಅಪ್ಪನೇ ಮಾಡಿದ್ದೆಲ್ಲ ಅಲ್ವಾ? ನಿಜ. ಯಾಕೋ ನೀನ್ ಯಾಕೋ ಹಿಂಗಾಗೋದು? ಗೌರ್ಮೆಂಟ್ ಇವತ್ತು ಹಾಲಿಡೇ ಅಲ್ವಾ ಅಟ್ಟಿ? ಗೌರ್ಮೆಂಟ್ ಹಾಲಿಡೇ ನಾ ಕೊಡಲ್ಲ ನಿಮ್ಗೆ. ಕುಡೀರಿ, ಪರವಾಗಿಲ್ಲ. ಇವ್ರಿಗೆ ನಿಮ್ಗೆ ನಂಗೆ ಬೇಡ. ಚೆನ್ನಾಗಿದೆ ಆಂಟಿ. ಹೆಂಗೈತೆ? ಚೆನ್ನಾಗಿಲ್ಲ ಅಂತಾನೆ ಹೇಳೋದು.
ಮಕ್ಕ ಈಗ ಮಾಡಕ್ ಬರಲ್ಲ ಇವ್ರಿಗೆ, ಏನು ಮಾಡಕ್ ಯಾಕ್ ಬರಲ್ಲ. ಕುಡ್ದು? ಏನಕ್ ಕುಡಿದ್ರಿ ಮತ್ತೆ? ಮಾಡಕ್ ಬರಲ್ಲ, ಏನಕ್ ಕುಡಿದ್ರಿ? ಚಪ್ಪಂಡಿ ನೀನ್ ಅಲ್ಲೇ ದೂರ ಕೂತ್ಕೋ, ಅಲ್ಲೇ ಉಳ್ಕೊಳ್ತದೆ. ఏంటి కుల్పత్ ఏం చేస్తున్నారు అంటే? ఏం చేస్తున్నారు? టీ తాగుతున్నారు. చెప్పు అంటే ఏం చేస్తున్నారు అంటే? నేను టీ తాగుతాను. కాదు, టెల్ మీ అంటే ఏం చేస్తున్నారు? టీ బాగుంది లేదు. పోతూ అంటే ఏంటిరా? ఏంటిరా? ఏంటి చెప్పు. ఏంటి లేదు రే. పో. ಹೊಟ್ಟೆ ಉರಿಯೋರು ಅಂತ ಕುಳಿಪೋತು ఉంటాయి. నా ನಾ నా ನಾ నై. ఉంది, నాకు ಹೊಟ್ಟೆ ಉರಿ ఉంది, నీకు ಹೊಟ್ಟೆ ఉరి ఉందిరా? నాకు ఒట్టేది లేదు, దానికి దప్పంగా ఉంది. ఆ, అంటే అంటే ఏంటి అంతే అంటే ಹೊಟ್ಟೆ ఉరి పట్టి పట్టి పట్ట వచ్చింది పట్ట పట్ట. పట్ట పట్ట అవుతుంది. ఏయ్ నా మనసు మంచి ఉంది. ఉంది. మంచి క్యాడ్బరీస్ ఉందా? లేదు, లేదా? ఏమీ లేదు. నా మనసులో మంచి ఉంది. ఆ? నా మనసులో మంచి ఉంది. నా మనసులో మనసు ఉండి నీ మనసులో మనసు లేదు. లేదు నా మనసులో మనసు లేదు, మనసు ఏమీ ఉంది. లేదు, ఏమీ లేదు, ఏమీ లేదు. ఏమీ లేదు, ఓన్లీ కొలెస్ట్రాల్ ఉంది. కొలెస్ట్రాల్ ఉందా? ఆ, కావాలా? నాకు లేదు. నాకు ఏంటంటే కావాలి లేదు కదా, వద్దు. వద్దు, నాకు వద్దు, నీకు వద్దా? వద్దు వద్దు. బాగుంది. టుడే గవర్నమెంట్ హాలిడే, నీకు ఆఫీస్ పో, టుమారో పో. తెలుగు చాలా చాలా బాగుంది, బట్ కన్నడ ఈజ్ బెస్ట్ ఉంది. అంటే ಒಂದು ಬೇಗಲ ಹೇಳ್ಕೊಡಿ, ನಾನು ಬೈತೀನಿ. ಏನಂటే ಹೇಳಿ. నీ అమ్మ కూతురు మంచిది. ಆ? ಹೂ ಅನ್ನು. ಹೂ ಅನ್ನು. ಆ. ಹೂ ಅನ್ನು. ಹ್ಮ್. ಹೂ. ಹೂ ಅನ್ನು. ಹೂ. ಹ್ಮ್. అప్ప. నా అమ్మ కూతురు మంచిది. ఉంచుంది, ఉంచుంది కాదు మంచిది. మంచిది, మంచిది, ఉంటుంది. మంచింది. ముంచుతుంది. హే, నీ అమ్మ కొడుకు సర్లే. నీ అమ్మ కొడుకు సర్లే. సర్లే. ನಮ್ಮ ಅಮ್ಮಂಗೆ ಬೈದಂಗೆ ಇದೆ ಈಗ. అంటే నీ అమ్మ ಅಂದ್ರೆ ನಿಮ್ಮ ಅಮ್ಮನ ಮಗ ಸರಿ ಇಲ್ಲ. ನಮ್ಮ ಅಮ್ಮನ ಮಗ ನಾನು ಅಲ್ವಲ್ಲ. ನೀವ್ ಸರಿ ಇಲ್ವಲ್ಲ, ನಾನು ಅಲ್ವಲ್ಲ. ನೀವ್ ಸರಿ ಇಲ್ವಲ್ಲ, ನಾನು ಅಲ್ವಲ್ಲ. నువ్వు సరి లేదు. ఓకే, ನಾವು ಸರಿ ఉంది, నీ సరి కాదు. నీ సరి ఏంటంటే ಏನೋ ಸರಿ ನೀ ಮಾಡ್ಕೊಂಡು ಸರಿ లేదు. ಸರಿ ಸರಿ. నీ సరి లేదు, నా సరి ఉంది. అయ్యో అంటే క్లీనింగ్ పో. ಇವು ಕಡೆಗೆ ಪಾಲಿಶಿಂಗ್. ఆ? ಪಾಲಿಶಿಂಗ್. ಮೇಕಪ್ಪಿಂಗ್ ಆರ್ಟಿಸ್ಟ್ ఏ పోరా. పో. ఏంటి ఏంటి ఏమి చూస్తున్నా? ఏమేమి చూస్తున్నా? ఏమేమి చెప్తున్నారు రా నువ్వు? ఏమేమి చెప్తున్నారు నీది నువ్వు? ఏమే బాధ నీది? నువ్వేను బాధ, నువ్వేను బాధ అంటే నాకేం చెప్పండి. బాధ నువ్వేను లేదు. బాధ. టీ తాగేసి నీకు ఎడిట్ ఒళ్ళే చేసు, ఎడిట్ చేసు, నిలుస్తాలేదు. ఎడిట్ చేసు. అంకల్, నాకు అంకల్, నీకు ఫాదర్ కదా, నీకు ఫాదర్ కదా. నాకు ఈ ఫాదర్ కాదు. అలా వైకుంఠపురంలో కదా. వైకుంఠపురంలో మా కదా. ఫాదర్ దుబాయ్లో ఉంది. ఆ? దుబాయ్లో ఉంది. అంటే దుబాయ్లో ఉంది ఇంకా ఫాదర్. इनका फादर दुबई में है. इनका फादर दुबई में है. वनटे क्लीनिंग मैन. అంతే కదా, వంట క్లీనింగ్ మ్యాన్. నువ్వు ఎడిట్ చేసు, తెలుగు ఎడిట్ చేసు, నువ్వు ఎడిట్ చేసు, తెలుగు తెలుగు తెలుగు. నువ్వు ఎడిట్ చేసు. ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತಾರೆ. ಕಂಪ್ಲೇಂಟ್ Big Boss. కంప్లీట్ నువ్వు చేసు, నాను చేస్తుంది. నువ్వు ఏం చేస్తావు నువ్వు? నువ్వు బిలాల్ బిడ్డ ನನಗೆ ಬೈತಾರೆ. అంటే నానేನು ಹೇಳಿಲ್ಲ. ಬಿಲಾಲ್ ಬಿಟ್ಟು బిలాల్ బిడ్డ అంటే నేను బిలాలి వాడు బిడ్డ. అంటే నానేను ಹೇಳಿಲ್ಲ, నాన్ బైదిలప్ప. ఏంటిరా ఏమైనా చేస్తున్నారు? ఫోన్ చెప్పి మీ అమ్మతో చెప్తాను. పోనీ కదా, ఫోన్ ఇక్కడే చేయి. చెప్పు. ఆడ పోయి ఫోన్ చేయి చెప్తాను. చెప్పు చెప్పు. చెప్తానుండు మీ అమ్మకి. ఏం చెప్తున్నాడు? ఆಮೇಲೆ ಖುಷಿ 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 కుసి 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 ಖುಷಿ. ಇವಾಗ అంటే ఇವಾಗ ఇంటర్నేషనల్ అయిపోయినా ఆమెಲೆ ಖುಷಿ 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 ಖುಷಿ
A few moments later. ನಾನು ಏನ್ ಮಾಡ್ತಿದ್ದೀನಿ ತೋರಿಸ್ತೀನಿ. ಅಂಡ್ ಜಗಳ ಆಡಿ ಇವಾಗ ರೊಟ್ಟಿ ಮಾಡ್ತಾ ಇದ್ದೀನಿ ನಾನು. ಇವಾಗ ಮಾಡಿ 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 ಅಂತ ಹೇಳಿದಕ್ಕೆ ನಾನು ಖುಷಿಯಿಂದ ಮಾಡ್ಕೊಡ್ತಾ ಇದ್ದೀನಿ. ಓಕೆನಾ? ಆಲ್ರೆಡಿ ಅರ್ಧ ಆಗಿತ್ತು. ನಂಗೆ ದರ್ಶನ್ ಅವ್ರು ಆಚೆ ಹೋಗಿದ್ರು, ಭವಿತ್ ಅವರು ಆಚೆ ಹೋಗಿದ್ರು. ಸೊ ಹಾಗಾಗಿ ಫೋನು ಇಟ್ಕೊಳಕ್ ಆಗ್ತಿಲ್ಲಾಗಿತ್ತು. ಅದಕ್ಕೆ ಸ್ವಲ್ಪ ಅರ್ಧ ಆದ್ಮೇಲೆ ಎಲ್ಲ ಮಾಡ್ಕೊಂಡು ಇವಾಗ ಮಾಡ್ತಾ ಇದ್ದೀನಿ. ಓಕೆ ಆಂಟಿ, ಚೆನ್ನಾಗ್ ಆಗ್ತಿದ್ಯಾ? ಚೆನ್ನಾಗ್ ಬರ್ತಾ ಇದೆಯಲ್ಲ. ಆಗ್ತಾ ಇದೆಯಾ? ಚೆನ್ನಾಗ್ ಆಗ್ಲಿಲ್ಲ ಅಂದ್ರೂ ತಿನ್ಲೇಬೇಕು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಆಬ್ವಿಯಸ್ಲಿ ಆಪ್ಷನ್ ಇಲ್ಲ, ಸೊ ತಿನ್ಲೇಬೇಕು. ನಾನಿವತ್ತು ಜೋಳದ ರೊಟ್ಟಿ ಮಾಡ್ತಾ ಇದ್ದೀನಿ. ಯಾವತ್ತೂ ಕೂಡ ಮಾಡಿಲ್ಲ, ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ನಾನು. ಅದು ಆಂಟಿ ಮನೇಲಿ, ಆಂಟಿ ಅಂಕಲ್ಗೆ, ದರ್ಶನ್ಗೆ ಎಲ್ಲರಿಗೂ ಇಷ್ಟ ಅಂತೆ, ಹಾಗಾಗಿ ಮಾಡ್ತಾ ಇದ್ದೀನಿ. ಓಕೆ, ನಂಗೆ ಕುಕ್ ಯಾವ್ದು ಬರಲ್ಲ. ಫಸ್ಟ್ ಇದ್ರಲ್ಲಿ ಮಾಡ್ಕೋತಾ ಇದ್ದೀನಿ, ಯಾಕಂದ್ರೆ ಕೈ ತಟ್ಟಿದ್ರೆ ನೋವಾಗತ್ತೆ. ಅವಾಗೆಲ್ಲ ತಡ್ತಿದ್ರು, ನಮ್ಮನೇಲೆಲ್ಲ ಚೆನ್ನಾಗ್ ಮಾಡ್ತಾರೆ, ಅವಾಗೆಲ್ಲ ತಡ್ತಿದ್ರು. ನಮ್ಮಮ್ಮ ಇದನ್ನ ಏನಾದ್ರೂ ನೋಡಿದ್ರೆ ನನ್ನ ಮನೇಲಿ ಏನ್ ಮಾಡ್ತಾವಳೆ ಅಂತ ನೋಡ್ತಾರೆ. ಇಷ್ಟೇ. ಆ ಹಾಟ್ ಬಾಕ್ಸ್ ಅಲ್ಲಿ ಹಾಕೊಂಡ್ರೆ ಸ್ಮೂತ್ ಆಗಿರತ್ತೆ. ನಾವ್ ಹಂಗೆ ಬಿಟ್ರೆ ರಫ್ ಆಗಿರತ್ತೆ. ನೀವು ಮೇ ಬಿ ಹರಿದೋಯ್ತು ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನೋಡಿ. ನಿಮ್ ಜೊತೆ ಮಾತಾಡ್ಕೊಂಡು ನಾನು ಹೊರಟೆ ಹರಿದೋಯ್ತು. ಎಸ್. ಅಂಡ್ ಇದರ ಜೊತೆ ನಾನ್ ಮಾಡ್ತಾ ಇದ್ದೀನಿ ಎಂತ ಅದು ನಮ್ದು ಸ್ಪೆಷಲ್ ಎಣ್ಗಾಯಿ ಪಲ್ಯ ಮಾಡ್ತಾ ಇದ್ದೀವಿ. ಓಕೆ, ಅದು ಫಸ್ಟ್ ಟೈಮ್ ಕೇಳಿದ್ದು ಆಂಟಿ. ಯಾವತ್ತು ನಾನು ಬಂದಾಗಿಂದ ಏನು ಕೇಳಿಲ್ಲ. ಅದ್ ಮಾಡ್ಕೊಡಿ, ಇದ್ ಮಾಡ್ಕೊಡಿ, ಏನು ಕೆಲಸ ಹಚ್ಚಲ್ಲ, ಏನು ಮಾಡಿಲ್ಲ. ಟೀ ಒಂದ್ ಮಾಡ್ಕೊಡ್ತಿದ್ದೆ, ಬಿಟ್ರೆ ಎಲ್ಲ ಮಾಡ್ಕೊಡ್ತಿದ್ರು. ಇದು ಅವ್ರ ಫೇವ್ರೆಟ್ ಅಂತ ನಾನೇ ಮಾಡ್ಕೊಡ್ತಾ ಇದ್ದೀನಿ. ಅಂಕಲ್ಗೂ ಇಷ್ಟ. ಬಟ್ ಆಂಟಿ ಮನೇಲಿ ಯಾವತ್ತೂ ಈ ತರ ಮಾಡಿಲ್ಲ, ಫಸ್ಟ್ ಟೈಮ್ ಜೋಳದ ರೊಟ್ಟಿ ಮಾಡ್ತಿರೋದಂತೆ. ನಾನೇ ಫಸ್ಟ್. ಇವತ್ತು ಕಿಚನ್ ನಂದೇ. ಎಷ್ಟೇ ಬಿಸಿ ಇದ್ರು ನಮ್ಮ ಜೋಳದ ರೊಟ್ಟಿ ಅಡ್ಗೆನ ನೋಡಿ ತುಂಬಾ ಜನ ಇದಾರೆ ಗೊತ್ತಾ, ನಮ್ಮ ಉತ್ತರ ಕರ್ನಾಟಕ ಅವರು ನನ್ ವಿಡಿಯೋಸ್ ನೋಡ್ತಾರೆ. ತುಂಬಾ ಖುಷಿ ಆಗತ್ತಪ್ಪ, ಅಷ್ಟು ಜನ ಅಲ್ವಾ ಒಂಥರ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು. ಸಪೋರ್ಟಿವ್ ಆಗಿರ್ಬೇಕು. ನಾವು ಕೂಡ ನಿಮಗೆ ಸಪೋರ್ಟ್ ಮಾಡ್ತೀವಿ, ನೀವು ಕೂಡ ನಮ್ಮನ್ನ ಸಪೋರ್ಟ್ ಮಾಡಿ. ಮಿಕ್ಸಿ ತಗೊಳ್ಳಿ, ಒಂದು ಹೇಳ್ತೀನಿ. ಮಿಕ್ಸಿ ತಗೊಳ್ಳಿ. ಮಿಕ್ಸಿ ಬರೀ ಇಂತದೆಯ. ಏನಂತಾರೆ ಅದಕ್ಕೆ? ಮಿಕ್ಸಿಗೆ ಮಿಕ್ಸಿ ತಾನೆ, ಜಾರ್. ಇವಾಗ ನಾನು ಮಿಕ್ಸಿ ಏನೋ ಹಾಕ್ಬೇಕಂತ, ಏನ್ ಮಾಡ್ಬೇಕು ಗೊತ್ತಿಲ್ಲ ನನ್ಗೂ. ಏನ್ ಮಾಡ್ಬೇಕು? ಅಯ್ಯೋ, ಹರ್ದೆ ಹೋಯ್ತು. ನೀವು ಏನಕ್ಕೆ ಹಿಂಗ್ ಮಾಡ್ತೀರಾ? ಎಲ್ಲ ನನ್ ರೊಟ್ಟಿ ಹರಿತಾವ್ರೆ ಗೈಸ್. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ, ನನಗೆ ಆಗ್ತಾ ಇಲ್ಲ. ಮಾಡ್ತಾರೆ ನಮ್ಮ ಮೇಲೆ ಹೇಳ್ತಾವ್ರೆ. ಒಂದು ಇದು ಕಟ್ ಮಾಡಿ. ಎಂತ ಟೊಮೆಟೊ, ಒಂದು ಟೊಮೆಟೊ ಕಟ್ ಮಾಡಿ. ಕಟ್ ಆಗಿದ್ಯಾ? ಕಟ್ ಮಾಡಿ. ಅದನ್ನ ಏನ್ ಮಾಡ್ಬೇಕು? ಕಟ್ ಮಾಡ್ಕೊಳ್ಳಿ. ಇಲ್ಲೆಲ್ಲ ಇದೆಲ್ಲ ಸೆಟ್ ಟೊಮೆಟೊ ಕಟ್ ಮಾಡಿ ಟೊಮೆಟೊ ನೀಟಾಗಿ ಇಲ್ಲಿ ಕಟ್ ಮಾಡ್ಬಿಟ್ಟು ಹಾಕೊಳ್ಳಿ. ಫುಲ್ ಕಟ್ ಮಾಡ್ಬೇಕಾ? ಹಾ, ಅರ್ಧ ಕಟ್ ಮಾಡಿ ಮಿಕ್ಸಿಗೆ ಹಾಕ್ಬೇಕಾ? ಮಿಕ್ಸಿಗೆ ಹಾಕಿ. ಹಿಂಗ ಯಾ. ಒಂದು ಎಷ್ಟು ಭಾಗ ಆಗ್ಬೇಕಿದು? ಎಷ್ಟು ಒಂದು ಹಾಕಿ. 2 ಇಷ್ಟ ಆಗಲ್ಲ. 3 ಸಾಕು, ಒಂದೊಂದೇ ಮಾಡಿ. 3 ಹಾಕಿ, ಕರಿಬೇವಿನ ಸೊಪ್ಪು ಹಾಕಿ, 4 ಈರುಳ್ಳಿ ಹಾಕಿ. ಅದಕ್ಕೆ ಆಯ್ತು, ರೊಟ್ಟಿ ಮಾಡಿರೋದು ಆಗೋಗಿದೆ. ರೊಟ್ಟಿ ಮಾಡ್ತಾ ಇದಾರೆ. ಇನ್ನೊಂದು 2 ಆಗತ್ತೆ ಅಷ್ಟೇ. 2 or 3 ಆಗತ್ತೆ. ರೊಟ್ಟಿ ಮಾಡ್ತಾರೆ. ಪಾಪ ತುಂಬಾ ಕಷ್ಟ ಬಿದ್ದು ರೊಟ್ಟಿ ಮಾಡ್ತಾರೆ, ಯಾಕಂದ್ರೆ ತುಂಬಾ ಕಷ್ಟ ಇದೆ. ಆಗುತ್ತೆ, ಬಟ್ ಏನು ಮಾಡಕ್ಕಾಗಲ್ಲ. ರೊಟ್ಟಿ ಮಾಡೋದು ತುಂಬಾ ಕಷ್ಟ. ನಮ್ಗೆ ಇಷ್ಟ ಪಡೋರ್ಗೆ ನಾವ್ ಏನ್ ಮಾಡಿದ್ರು ಕಷ್ಟ ಅಲ್ಲ ಅಲ್ವಾ? ಏನೇ ಆದ್ರೂ ತಟ್ಟಿ ಅದಕ್ಕೆ ಬಟ್ ತುಂಬಾ ಜನ ಆ ಊರುಗಳ ಕಡೆ ಆಗ್ಲಿ, ಹಳ್ಳಿಗಳ ಕಡೆ ಆಗ್ಲಿ ನಾನು ಕೇಳ್ಪಟ್ಟಿದ್ದೀನಿ. ಇವ್ರು ಮಾಡ್ತಿರೋದ್ ನೋಡಿದ್ರೆ ನಮಗೂ ಅನ್ಸುತ್ತೆ. ಕೆಲವ್ರು, ನಾನು ನನ್ನ ಫ್ರೆಂಡ್ ಮನೇಲಿ ಕೇಳಿದ್ದೆ, ಇವಾಗ ನೋವಾಗಲ್ಲ, ಮಾರ್ನಿಂಗ್ ಇದೆಲ್ಲ ನೋವಾಗುತ್ತೆ ಗೊತ್ತಾ. ಏನ್ ನಾವ್ ನಮ್ ನೆನ್ಪಿರಲ್ಲ. ನಾವ್ ನಿನ್ನೆ ರೊಟ್ಟಿ ಮಾಡಿದ್ವಿ, ಅದಕ್ಕೆ ನೋವಾಗ್ತಿದೆ ಅಂತ ನೆನ್ಪಾಗಲ್ಲ ನಮ್ಗೆ. ಏನಕ್ಕೂ ನೋವ್ತಿದೆ ಅಲ್ಲ ಅಂತ ನೆನ್ಪಾಗತ್ತೆ. ಇಷ್ಟೇನಾ ಇದು? ತಿರುಗಿಸ್ಬೇಕಾ? ತಿರುಗಿಸ್ತೀನಿ.
ನೀವು ಅದಾಯ್ತಾ? ಅದಕ್ಕೆ 4 ಬೆಳ್ಳುಳ್ಳಿ ಹಾಕಿ, ಗಾರ್ಲಿಕ್ ಹಾಕಿ. ಪೇಸ್ಟ್ ಅಲ್ಲ, ಓಕೆ, ಅದ್ ಹಂಗೆ ಡೈರೆಕ್ಟ್ ಹಾಕ್ಬೋದು. ಅದು ಪೇಸ್ಟ್ ಹಾಕಿ ಅದ್ರ ಒಳಗೆ. ಯಾವ್ದು? ಅದು ಎಷ್ಟು ಹಾಕೋದು? ಹಾಕಿ, ಫುಲ್ ಹಾಕಿ. ಫುಲ್ಲ? ಅದೇ ಇಷ್ಟೇ ಇರೋದು, ಅಷ್ಟೇ ಇರೋದು. ಗೈಸ್, ಇವಾಗ ಇದ್ರಲ್ಲಿ ಏನೇನ್ ಹಾಕಿದೀವಿ ಅಂದ್ರೆ ಇದು ಟೊಮೊಟೊ, ಆಮೇಲೆ ಈರುಳ್ಳಿ, ಕರ್ಬೇವು ಸೊಪ್ಪು, ಆಮೇಲೆ ಇದೇನಿದು, ಇದು ಶುಂಠಿ ಬೆಳ್ಳುಳ್ಳಿ ಎಲ್ಲ ಪೇಸ್ಟ್ ಹಾಕಿ ರುಬ್ಬಿದ್ದಾರೆ. ರುಬ್ಬಿ ಆಲ್ರೆಡಿ ರೆಡಿ ಇಟ್ಟಿದ್ದಾರೆ. ಮತ್ತೆ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಡಾಗ ಚೆನ್ನಾಗ್ ಬರುತ್ತೆ ಅಂತ ಹೇಳಿದ್ರು. ಇದಕ್ಕೆ ರೆಡ್ ಚಿಲ್ಲಿ ಹಾಕಿ. ರೆಡ್ ಚಿಲ್ಲಿ, ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು, ಚೂರ ಆಯಿಲ್ ಸಾಕಾ? ಇವಾಗ ಇದನ್ನ ರುಬ್ಕೊಬೇಕಾ? ಗರಂ ಮಸಾಲ, ಒಂಚೂರು ಗರಂ ಮಸಾಲ ಅಲ್ಲೆಲ್ಲ ಐತೆ ನೋಡಿ, ಹಾಕಿ. ಎಷ್ಟ್ ಹಾಕ್ಲಿ? ಆಮೇಲೆ ಸ್ವಲ್ಪ ಧನಿಯಾ ರುಬ್ಬಿರ್ತೀವಲ್ವಾ, ಅದನ್ನ ಹಾಕ್ಬೇಕು. ಇದು ಇಷ್ಟ? ಹಾಕಿ, 1 ಸ್ಪೂನ್ ಹಾಕಿ. ಸಾಕಾ? ಗೈಸ್, ಇಷ್ಟೊತ್ತು ಪಾಪ ಖುಷಿ ಅವರು ರೊಟ್ಟಿ ಎಷ್ಟು ಆಲ್ಮೋಸ್ಟ್ ಒಂದು ಇಲ್ಲಿ ತೋರಿಸ್ತೀನಿ ನಿಮ್ಗೆ. ಇವಾಗ ನಾನು ನೆಕ್ಸ್ಟ್ ಆಯಿಲ್ ಹಾಕ್ತಾ ಇದೀನಿ. ಆಲ್ಮೋಸ್ಟ್ ಅಲ್ಲೂ ಒಂದು 50 ರೊಟ್ಟಿ ಮೇಲ್ ತಟ್ಟಿದ್ದಾರೆ. 50ಕ್ಕಿಂತ ಜಾಸ್ತಿ ಐತೆ. 50ಗಿಂತ ಜಾಸ್ತಿ ಇದೆ. ಮಾಡಿರೋದು ಆಗ್ಲೇ ಬಂದಲ್ಲ, ಅವಾಗ ಮಾಡಿರೋದು. ಥ್ಯಾಂಕ್ ಯು ಸೋ ಮಚ್. ನಮಗೂ ತುಂಬಾ ಇಷ್ಟ, ಯಾಕಂದ್ರೆ ನಾವು ಇದೆಲ್ಲ ತಿನ್ನೋದೇ ಇಲ್ಲ ಗೈಸ್. ನಾವು ಬೆಂಗಳೂರಲ್ಲೆಲ್ಲ ಇದೆಲ್ಲ ಮಾಮೂಲಿಯಾಗಿ ತಿನ್ನಕ್ ಹೋಗಲ್ಲ. ಇದು ಫ್ರೆಶ್ ಆಗಿ ಮಾಡ್ದಂಗೆ ಹಿಂಗಾಯಿ ಪಲ್ಯ ಮಾಡ್ತಾರೆ. ಹೆಂಗಿರತ್ತೆ ನೋಡೋಣ ಉತ್ತರ ಕರ್ನಾಟಕ ಟೇಸ್ಟ್. ಫಸ್ಟ್ ನಾನು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿದೀನಿ. ಆಮೇಲೆ ಇನ್ನೊಂದ್ ಹೇಳ್ಬೇಕಂದ್ರೆ ಉತ್ತರ ಕರ್ನಾಟಕ ಟೇಸ್ಟ್ ಹೆವಿ ಕಡಕ್ ಖಾರ ಇರ್ತದೆ. ಯಾವ ತರ ಕಡಕ್ ಕೊಡ್ತಾರ ನಮ್ಗೂ ನೋಡೋಣ. ಇವಾಗ ಮಾಡ್ತಾ ಇರೋದ್ ಬಂದ್ಬಿಟ್ಟು ಉತ್ತರ ಕರ್ನಾಟಕ ಹುಡುಗಿ. ಎಣ್ಗಾಯಲ್ಲಿ ನೀವು ಕಟ್ ಮಾಡಿ ಇಟ್ಕೊಂಡಿರ್ತೀರಲ್ವಾ, ಈ ತರ ಹಂಗೆ ಬಿಡ್ಬಾರ್ದು. ಸ್ವಲ್ಪ ಉಪ್ಪು ಹಾಕಿ ಬಿಡ್ಬೇಕು. ಎಷ್ಟ್ ನಿಮಿಷ ಆದ್ರೂ ಉಪ್ಪು ಹಾಕಿ ಬಿಟ್ರೆ ಅದ್ ಇರತ್ತೆ. ಇಲ್ಲಾಂದ್ರೆ ಅದು ಒಂಥರ ಕಹಿ ಕಹಿ ಆಗ್ಬಿಡತ್ತೆ. ಓಕೆನಾ ಆಂಟಿ? ಪಾಪ ಬನ್ನಿ. ಆಂಟಿ ಇಲ್ಲೇ ಇದ್ದಾರೆ. ಆಮೇಲೆ ವಾಶ್ ಮಾಡಿ ನಾವ್ ಅಮ್ಮಂಗ್ ಕೇಳೋಣ ಹೆಂಗ ಅನ್ನಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಅಮ್ಮ ನಿಂಗೆ ಹೆಂಗ ಅನ್ನಿಸ್ತಾ ಇದೆ? ಹುಡುಗಿ ಚೆನ್ನಾಗ್ ಮಾಡ್ತಾ ಇದ್ದಾಳೆ. ಹುಡುಗಿ ನೋಡೋದು ಹುಡುಗಿನೂ ಚೆನ್ನಾಗಿದ್ದಾಳೆ. ನೋಡೋಣ. ದೂರ ಬಾ. ಸ್ವಲ್ಪ ಫ್ರೈ ಮಾಡ್ಕೊಂತಿದ್ದಾರೆ ಅದನ್ನ. ಇವಾಗ ನಮ್ಮ ಹೀರೋಯಿನ್ ಬಂದ್ರು. ಹೀರೋಯಿನ್ ಅವ್ರ ಕೆಲಸ ಮುಗಿಸ್ಕೊಂಡು ನೋಡಿ ಹೀರೋಯಿನ್ ಬಂದ್ರು. ಹಲೋ, ಯಾರ್ ಚಾನಲ್? ಇದು ಖುಷಿ ನಾಗರಾಜ್. ಹಲೋ, ವೆಲ್ಕಮ್ ಬ್ಯಾಕ್ ಟು ಖುಷಿ ನಾಗರಾಜ್ ಚಾನಲ್. ನಾನು ಇಂಟ್ರೋ ಕೊಟ್ಟಿಲ್ವಲ್ಲ. ಹಲೋ, ಏನ್ ಮಾಡ್ತಿದ್ದೀರಾ? ಎಣ್ಗಾಯಿ ಮಾಡ್ತಾ ಇದೀನಿ. ಎಣ್ಗಾಯಿ ಅಡಿಗೆ ಮನೆ ಬಿಟ್ಕೊಟ್ಟಿದೀನಿ. ಇವತ್ ಕಿಚನ್ ನಂದೇ. ಅದೇ ಅಡಿಗೆ ಮನೆ ಬಿಟ್ಕೊಟ್ಟಿದೀನಿ. ನೋಡಿ ನೋಡಿ. ನೀನ್ ನೋಡಿಲ್ಲ ಅಲ್ಲ ಬಬಿ? ನೀನ್ ನೋಡಿಲ್ಲ ಅಲ್ಲ? ಇಲ್ಲಿ ನೋಡಿಲ್ಲ, ಕಡಕ್ ರೊಟ್ಟಿ ಯಾರು ಮಾಡಿದ್ದು? ಅಯ್ಯೋ, ಕಡಕ್ ರೊಟ್ಟಿನ ಬಡದ್ರ ನೀವು? ಅದು ಕೂಡ ಬಡ್ದಿದ್ದ? ಇನ್ನೇನ್ ರೆಡಿ ತಂದಿದ್ದ? ಬಿಸಿ ಬಿಸಿ ಇದೆ. ಬಿಸಿ ಇದೆ. ಬಡದು ಗ್ರೇಟ್. ಚೆನ್ನಾಗಿದ್ಯಾ? ಹೆಂಗಿಂತ ಅಂತ ಕಮೆಂಟ್ ಮಾಡಿ. ನನ್ಗೆ ಕುಕ್ ಬರಲ್ಲ. ಕಮೆಂಟ್ ಅವ್ರ ಗೈಸ್ ಇನ್ನೊಂದು ಕಮೆಂಟ್ ಮಾಡಿ ಚೆನ್ನಾಗಿದೆ ಅಂತ ಅವರೆಲ್ಲ ಹೇಳೋದು. ನಾವ್ ಹೇಳ್ತೀವಿ, ಯಾಕಂದ್ರೆ ನೀವು ತಿನ್ನೋದಕ್ಕಾಗಲ್ಲ. ನೀವು ಮನೇಲಿ ಮಾಡ್ಕೊಂಡ್ ತಿನ್ನಿ. ಅವ್ರೇನೇನ್ ಇಂಗ್ರೀಡಿಯೆಂಟ್ಸ್ ಹಾಕಿದಾರೆ ಅಂತ ಹೇಳ್ಬಿಟ್ಟು ನಿಮ್ಗೆ ಹೇಳ್ತಾರೆ. ಅದು ಹೆಂಗ್ ಹೇಳ್ತಾರೆ ಅಂದ್ರೆ ನೀವು ಕಮೆಂಟ್ ಹಾಕಿದ್ರೆ ಹೇಳ್ತಾ ಇರೋದು. ಸ್ವಲ್ಪ ಹಸ್ವಾಗ್ತಾ ಇದೆ. ತಂಗಿ ತಿಂತಾಳೆ ಆಲ್ರೆಡಿ. ಹೆಂಗಿದೆ? ಚೆನ್ನಾಗಿದೆ. ಚೆನ್ನಾಗಿದ್ಯಾ? ನಿಜ ಬರ್ತಿದೆ ಇದು. ನೋಡಿ, ಹಿಟ್ಟು ತಂದಿರೋ ಅವ್ರ ಮನೆಯಿಂದ ತಂದು ಹಿಟ್ಟು ತಂದು ನಮ್ಮ ಅಮ್ಮ ಕೊಟ್ಟು ಹೋಗಿದ್ದು. ನನ್ಗೆ ಬ್ಯಾಂಗ್ಳೂರಲ್ಲಿ ಇರ್ತೀನಲ್ಲ, ನಮ್ಮ ಅಮ್ಮ ಕೊಟ್ಟು ಹೋಗಿದ್ದು. ನಾನು ಒಬ್ಳೆ ಇರ್ತೀನಲ್ಲ, ಅದಕ್ಕೆ ಮಾಡ್ಕೊಳೋದ್ ಬೇಡ ಅಂತ ಆಂಟಿಗೆ ಅವ್ರಿಗೆ ತಂದೆ. ಯಾಕಂದ್ರೆ ಫುಲ್ ಫ್ಯಾಮಿಲಿ ಜೊತೆಗೆ ಇರ್ತೀವಲ್ವಾ. ಗ್ರೇಟ್ ಮಾ. ಏನು ಕುಕ್ ಬರಲ್ಲ, ರೊಟ್ಟಿ ಬರುತ್ತೆ. ಬಟ್ ಅಪ್ಪ ಅಮ್ಮ ಕಲ್ಸಿಲ್ಲ. ನಿಜವಾಗ್ಲೂ ಬಡಿಯೋದು ದೊಡ್ಡವ್ರಿಗೆ ತುಂಬಾ ಕಷ್ಟ. ನಾದದ್ಲು ಗೊತ್ತಾ? ನಾದಿ ನಿಮ್ ಕಡೆಯವ್ರು ಏನಕ್ಕೆ ಸಣ್ಣಗಿದ್ದಾರೆ ಅಂತ ಗೊತ್ತಾಯ್ತು. ಖುಷಿ ಗೊತ್ತಾಯ್ತಾ? ಗೊತ್ತಾಯ್ತು.
ಯಾಕಂದ್ರೆ ತಟ್ಟೋದಕ್ಕಿಂತಾನು ಹಿಂಗ್ ನಾದತಾರಲ್ವಾ ಅದು ಥಿಕ್ನೆಸ್ ಬರ್ಬೇಕು, ಅಂಟು ತರ ಬರ್ಬೇಕದು. ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಬರೀ ರೊಟ್ಟಿನೇ ಸಕ್ಕತ್ತಾಗಿದೆ. ಖುಷಿ ಊಟ ಮಾಡ್ಕೊಂಡು ಹೋಗಿ. ಖುಷಿ ಅವರೇ ಮಾಡ್ಬಿಟ್ಟು ಊಟ ಮಾಡ್ಕೊಂಡು ಹೋಗ್ತಾರ. ಊಟ ಮಾಡ್ಕೊಂಡು ಹೋಗಿ. ಲೇಟ್ ಆಗ್ಬಿಡುತ್ತೆ. ಇಲ್ಲ, ಬಲಂತ ಮಾಡ್ತಾ ಇದೀನಿ, ಊಟ ಮಾಡ್ಕೊಂಡು ಹೋಗಿ. ನೀವೇನೇ ಆದ್ರೂ ಇವತ್ತು ಊಟ ಮಾಡ್ಕೊಂಡು ಹೋಗ್ಬೇಕು, ನಾನೇ ತಿನ್ನಿಸ್ತೀನಿ ನಿಮ್ಗೆ. ಅಮ್ಮ ಕಾಲ್ ಮಾಡ್ತವ್ರೆ. ಇವಾಗ ಮಸಾಲೆ ಹಾಕಿದೀನಿ. ನೀರ್ ಹಾಕ್ಬಾರ್ದು, ಯಾವ್ದೇ ಎಣ್ಗಾಯ್ಗೂ ನೀರ್ ಹಾಕಿದ್ರೆ ಅದು ಫುಲ್ಲು ವಾಟರ್ ಬಿಟ್ಕೊಬಿಡತ್ತೆ. ನೀರ್ ಹಾಕ್ಬಾರ್ದು. ಬಟ್ ಇದನ್ನ ಯಾಕೆ ಎಣ್ಗಾಯಿ ಅಂತಾರೆ ಅಂತ ಹೆಸರು ಹಂಗ್ ಇಟ್ಟಿದ್ದಾರೆ, ಎಣ್ಣು ಮಾಡ್ತಾರ. ಅದು ಎಣ್ಗಾಯಿ ಅನ್ನೋದು ನಿಮ್ಮ ಊರಲ್ಲೇ ಫೇಮಸ್ ಅಲ್ವಾ? ಎಣ್ಗಾಯಿ ನಾನು ಮಿಕ್ಸ್ ಮಾಡ್ತೀನಿ. ಆಂಟಿ ಇವಾಗ ಕೊಬ್ಬರಿ ತುರಿತಿದ್ದಾರೆ, ಅದಕ್ಕೆ ಕಾಯಿ ಹಾಕಿದ್ರೇನೆ ತುಂಬಾ ಟೇಸ್ಟ್ ಆಗೋದು. ಕೊನೆಗೆ ಟೀ ಹಾಕ್ತಾ ಇದಾರೆ. ಹಿಡಿದ್ರ ಟೀ ಹಾಕಿ, ಇನ್ನ ಸ್ವಲ್ಪ ಮುಂದೆ ಬನ್ನಿ, ಒಳಗಡೆ ಹಿಡ್ಕೊಳ್ಳಿ. ಬವಿತಾ ಅವ್ರೆ, ಹೆಂಗೈತೆ? ಚೆನ್ನಾಗೈತಾ? ತಗೋ. ಹೆಂಗಿದೆ? ಚೆನ್ನಾಗಿದ್ಯಾ? ನನಗೆ ಎಷ್ಟು ರೇಟಿಂಗ್ ಕೊಡ್ತೀರಾ ನೀವು? 10 of 10. ನೀವು? ನಾನು ಇದು ತಿಂತಾ ಇದ್ದೀನಿ. ದರ್ಶನ್ ಅವ್ರೆ, ನೀವು ನಾನು ತಿಂದೇ ಇಲ್ಲ. ಹೇಳಿ, ನೀವ್ ಎಷ್ಟು ರೇಟಿಂಗ್ ಕೊಡ್ತೀರಾ? ನಾನು ತಿಂದಿಲ್ಲ, ಇನ್ನ ತಿನ್ಬಿಟ್ಟು ಹೇಳ್ತೀನಿ. ನಾನು ತಿಂತಾ ಇದ್ದೀನಿ. ಓಕೆ, ಇವ್ಳು ಹೇಳಿದ್ಲಲ್ವಾ ಅಲ್ಲಿ ಕೊಡ್ಸೋದು ಚಿಕ್ಕ ವಯಸ್ಸಲ್ಲಿ ಅಂತ, ಸೇಮ್ ಅದೇ ತರಾನೇ ಐತೆ. ಅದೇ ತರಾನೇ ಅಲ್ವಾ ಭವಿ? ಚಿಕ್ಕ ವಯಸ್ಸಲ್ಲ ಸೇಮ್ ನಾವ್ ಅಂಗಡಿ ಅಲ್ಲಿ ತಿಂತಿದ್ವಲ್ಲ, ಸೇಮ್ ಹಂಗೆ ಇದೆ. ಹಾಕಿರ್ತಾರೆ, ಯಾಕಂದ್ರೆ ತುಂಬಾ ಟೇಸ್ಟ್ ಕೊಡುತ್ತೆ. ನಾವ್ ಎಷ್ಟು ಆಯಿಲ್ ಹಾಕಿರ್ತೀವೋ ಅಷ್ಟು ಟೇಸ್ಟ್ ಕೊಡುತ್ತೆ. ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ಆವಾಗಿಂದ ತಿಂದಿಲ್ಲ. ಸ್ಪೈಸಿ ಆಗಿ ಸಕ್ಕತ್ತಾಗಿದೆ, ತುಂಬಾ ಚೆನ್ನಾಗಿದೆ. ನೀವು ಮನೇಲಿ ಮಾಡ್ಕೊಂಡು ತಿನ್ನಿ. ಥ್ಯಾಂಕ್ ಯು ಫಾರ್ ಖುಷಿ ನಾಗರಾಜ್. ಮೊದಲೇ ನನಗೆ ಖಾರ ಅಂದ್ರೆ ಇಷ್ಟ. ಖಾರವಾಗಿ ಚೆನ್ನಾಗಿದೆ. ಎಣ್ಗಾಯಿ ರೊಟ್ಟಿ ಚೆನ್ನಾಗಿದೆ. ಹೆಂಗಿದೆ? ಚೆನ್ನಾಗಿದೆ. ಮಾತಾಡ್ರಿ. ಏನ್ ಮಾತಾಡ್ಲಿ, ಚೆನ್ನಾಗೈತೆ. ಈಗ ಅಂಕಲ್ ತಿಂತಾರೆ ಇರಿ, ನಾನು ಅಂಕಲ್ಗೋಸ್ಕರ ಆಗ್ಲಿಂದ ವೇಟ್ ಮಾಡ್ತಾ ಇದ್ದೀನಿ. ಕಡಕ್ ರೋಟಿ ಫಸ್ಟ್ ಟೈಮ್ ತಿಂತಾ ಇರೋದು. ಹಾವೇರಿಯಿಂದ ಬಂದಿರೋದಾ? ಇಲ್ಲ, ಇಲ್ಲಿ ಮಾಡಿರೋದು ಬ್ಯಾಂಗ್ಳೂರಲ್ಲಿ. ಅಲ್ಲ, ಹಾವೇರಿದು ಹಿಟ್ಟು ಹಾವೇರಿ, ಮಾಡಿರೋದು ಬೆಂಗಳೂರು. ಈಗ ಈಗ ತಿಂತಾ ಇದ್ದೀನಿ. ಹಲ್ಲು ಮುರಿದೋದ್ರೆ ಈ ಖುಷಿನೇ ಕಾರಣ. ಇಲ್ಲ, ಸ್ವಲ್ಪ ಸ್ಮೂತ್ ಆಗಿದೆ, ಬಟ್ ಅದು ರಫ್ ಆಗುತ್ತೆ, ಏನು ಮಾಡಕ್ಕಾಗಲ್ಲ. ಇದು ಎಣ್ಗಾಯಿ. ಅಂಕಲ್ ಹೆಂಗಿದೆ? ಎಣ್ಗಾಯಿ ಈಗ ಟೇಸ್ಟ್ ನೋಡ್ತಾ ಇದ್ದೀನಿ. ಕುತ್ಕೊಂಡ್ಬಿಡ್ತೀನಿ. ತುಂಬಾ ಖಾರವಾಗಿದೆ, ತುಂಬಾ ಖುಷಿಯಾಗಿದೆ. ಇವ್ರ ಹೆಸರು ಖುಷಿಯಾಗಿದೆ. ಅಂಕಲ್ ಚೆನ್ನಾಗಿದ್ಯಾ ನಿಮ್ಗೆ? ನೆಕ್ಸ್ಟ್ ನಿಮ್ಗೆ ಉತ್ತರ ಕರ್ನಾಟಕದಲ್ಲಿ ಏನ್ ಇಷ್ಟ ಹೇಳಿ, ನಾನು ಮಾಡ್ಕೊಡ್ತೀನಿ. ಉತ್ತರ ಕನ್ನಡದ ಏನೇನಿದೆ ಅಲ್ಲಿ? ತುಂಬಾ ಐಟಮ್ಸ್ ಇದೆ. ಜಾಸ್ತಿ ಅಂದ್ರೆ ಜೋಳದ ರೊಟ್ಟಿ. ಲಿಸ್ಟ್ ಎತ್ಕೊಂಬನ್ನಿ. ನಂಗೆ ಲಿಸ್ಟ್ ಎಲ್ಲ ಗೊತ್ತಿಲ್ಲ ಅಂಕಲ್. ಬದ್ನೆಕಾಯಿ ಬಜ್ಜಿ ನಾವು ಮಾಡಲ್ಲ. ಅದು ಕೇರಳ ಸಮಥಿಂಗ್ ಅನ್ಸುತ್ತೆ. ನಾವು ಏನ್ ಬಜ್ಜಿ ಮಾಡ್ತೀವಿ? ಮಿರ್ಚಿ ಬಜ್ಜಿ ಮಾಡ್ತೀವಿ. ಮಿರ್ಚಿ ಬಜ್ಜಿ, ಮಂಡಕ್ಕಿ ಮಾಡ್ತೀವಿ, ಮಿರ್ಚಿ ಬಜ್ಜಿ ಮಾಡ್ತೀವಿ. ಇನ್ನೊಂದ್ಸಲ ಬೇರೆ ಡಿಶ್ ನ ಮಾಡ್ಕೊಡ್ತೀನಿ. ಬೇರೆ ಯಾವ್ದಾದ್ರು ಇದ್ರೆ ಇನ್ನ ನಂಗೆ ನಾನೇನಾದ್ರೂ ಯೂಟ್ಯೂಬ್ ಅಲ್ಲಿ ನೋಡ್ ಕಲಿಯಲ್ಲ, ಅಮ್ಮನ ಕೇಳ್ತೀನಿ. ಅಮ್ಮ ಏನಾದ್ರು ಹೇಳ್ಕೊಟ್ಟು ನೀಟಾಗಿ ಮಾಡು ಅಂತ ಹೇಳ್ಕೊಟ್ರೆ ನಾನು ಮಾಡ್ತೀನಿ. ಯಾವತ್ತೂ ಕಲ್ಸಿಲ್ಲ, ಬಟ್ ಕೇಳ್ಕೊತೀನಿ ಕಾಲ್ ಮಾಡಿ, ಏನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕಂತ ಕೇಳ್ಬಿಟ್ಟು ಇನ್ನೊಂದ್ಸಲ ಮಾಡ್ಕೊಡ್ತೀನಿ ಅಂಕಲ್, ಆಯ್ತಾ? ಬೇರೆದ್ ಯಾವ್ದಾದ್ರು ಮಾಡ್ಕೊಡ್ತೀನಿ. ಇನ್ನ ನಮ್ ಸೈಡ್ ಯಾವುದು ಚೆನ್ನಾಗಿರತ್ತಲ್ವಾ, ಅದನ್ನ ಮಾಡ್ಕೊಡ್ತೀನಿ. ನಿಮ್ ಸೈಡ್ದು ಒಂದು ಲಿಸ್ಟ್ ಎತ್ಕೊಂಬ, ಆಮೇಲೆ ಟ್ರೈ ಮಾಡೋಣ. ಓಕೆ, ಇವಾಗ ಚೆನ್ನಾಗಿದೆ ಅಲ್ವಾ? ಈಗಿನ ಅಲ್ಲಿ ಮುಡ್ದಿಲ್ಲ. ನಿಮಗ್ ಖುಷಿ ಆಯ್ತಲ್ವಾ ಇವಾಗ? ಇದು ಕಡಕ್ ರೋಟಿನ ಇದು? ಇವಾಗ ನಿಮಗ್ ಖುಷಿ ಆಯ್ತಲ್ವಾ? ಖುಷಿ ಇನ್ನ ಆಗಿಲ್ಲ, ತಿಂತಾ ಇದೀನಿ. ಇವಾಗ ನೀವು ಹ್ಯಾಪಿ ಆಗಿಲ್ವಾ? ಹ್ಯಾಪಿ ಆಗಿ ಈಗ ತಿಂತಾ ಇದೀನಿ, ಫಿನಿಶ್ ಮಾಡ್ತೀನಿ. ಆಮೇಲೆ ಖುಷಿಯಾಗಿದೆ ಏಕೋ ನಿನ್ನಿಂದಲೇ. ಓಕೆ, ಥ್ಯಾಂಕ್ ಯು ಅಂಕಲ್. ನಿಮ್ಮಿಬ್ಬರಿಗೋಸ್ಕರನೇ ಮಾಡಿರೋದಾ? ಓಕೆ, ಇವಾಗ ತಿಂತಾ ಇದ್ದಾರೆ ಅಂಕಲ್, ತುಂಬಾ ಚೆನ್ನಾಗಿದೆ ಅಂತ. ಥ್ಯಾಂಕ್ ಯು ಸೋ ಮಚ್ ಮೈ ಲಿಟಲ್
ಬ್ಯೂಟಿಫುಲ್ ಫ್ಯಾಮಿಲಿ. ಖುಷಿಯಾಗಿದೆ ನಿನ್ನಿಂದಲೇ